ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಕಳೆದ ಒಂದು ವಿಡಿಯೋ ಮಾಡಿದ್ದು ತುಂಬ ಜನ ಅದಾಗ್ತಿದ್ದಂಗೆ ಕ್ವಶನ್ಸ್ಗಳನ್ನು ಕೇಳಿದ್ರಿ ಆ ವಿಡಿಯೋದಲ್ಲಿ. ಡಿ ಬಾಸ್ ಅವ್ರದ್ದು ಡಬ್ಬಿಂಗ್ ಮುಗ್ದಿದೆಯಾ, ಏನು ಕತೆ, ಆ್ಯಂಡ್ ಬ್ರದರ್ ರಿಲೀಸ್ ಆಗುತ್ತಾ ಇಲ್ಲ ಸಿನಿಮಾ, ಪೋಸ್ಟ್ಪೋನ್ ಆಗುತ್ತಾ, ತುಂಬ ಪ್ರಶ್ನೆಗಳು ಕೇಳಿದ್ರಿ. ಸೊ ಇವತ್ತು ಒಂದು ರೀತಿಯಲ್ಲಿ ಕ್ಲಾರಿಟಿನ ಕೊಡ್ಬೋದು. ಕ್ಲಾರಿಟಿ ಅನ್ನೋದಕ್ಕಿಂತ ವಿಜಯಲಕ್ಷ್ಮಿ ಮೇಡಮ್ ಅವರು ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು ಫೋಟೋ ಜೊತೆಗೆ ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಡಿ ಬಾಸ್ ಅವರು ಏನು ಹೇಳಿದ್ದಾರೆ, ಸೊ ಅದನ್ನು ಒಂದು ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನು ಓದಿದ್ದೆ ನಾನು ಕೂಡ. ತುಂಬ ಜನ ಮೆಸೇಜ್ ಮಾಡಿದರೆ ಇನ್ಸ್ಟಾದಲ್ಲಿ, ಬ್ರದರ್ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಸಿನಿಮಾ ರಿಲೀಸ್ ಬಗ್ಗೆ ಏನಾದರೂ ಹೇಳಿ ಅಂತ. ಸೊ ಖಂಡಿತವಾಗ್ಲೂ ಇವತ್ತು ನಾನು ಸಿನಿಮಾದ ಬಗ್ಗೆ, ಡೆವಿಲ್ ಬಗ್ಗೆ, ಆ ಒಂದು ಅಭಿಮಾನಿಗಳಿಗೆ ತಿಳಿಸಿರುವಂಥ ಒಂದು ಮಾತಿನ ಬಗ್ಗೆ ಇವತ್ತು ನಾನು ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ, ಇದ್ದರೆ ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ಸಾಂಗನ್ನು. ಕಾರಣಾಂತರಗಳಿಂದ ಅದು ಪೋಸ್ಟ್ಪೋನ್ ಆಗಿರುವಂಥದ್ದು. ತುಂಬ ಜನ ಒಂದು ಸಾಂಗ್ ಬಗ್ಗೆ ನಾನು ವಿಡಿಯೋ ಮಾಡಿದಾಗ ಇದು ರಿಲೀಸ್ ಆಗಲ್ವಾ, ಏನು ಕತೆ ಅಂತೆಲ್ಲ ಕೇಳಿದರೆ, ಖಂಡಿತವಾಗ್ಲೂ ರಿಲೀಸ್ ಆಗುತ್ತೆ. ಸ್ವಲ್ಪ ಕಾಲಾವಕಾಶ ತೊಗೊಂಡು ರಿಲೀಸ್ ಮಾಡ್ತಾರೆ ಸಿನಿಮಾ ಟೀಮ್ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈಗ ಒಂದು ವಿಚಾರಕ್ಕೆ ಬರ್ತೀನಿ ಡೈರೆಕ್ಟಾಗಿ. ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಸಂದೇಶದಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾರೆ ಅನ್ನೋದು ಹೇಳೋದಾಯಿತು ಅಂತಂದರೆ, ಸೊ ಮೇನಾಗಿ ಅಭಿಮಾನಿಗಳ ಮೇಲೆ ಡಿ ಬಾಸ್ ಅವರು ಇಟ್ಟಿರುವಂಥ ಒಂದು ಕನ್ಸರ್ನ್ ಆಗಿರ್ಬೋದು, ಅವರು ಅದಕ್ಕೆ ನಾನು ಯಾವತ್ತೂ ಆಭಾರಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೇನೆ ಸಿನಿಮಾದ ಬಗ್ಗೆ ತುಂಬ ಒಂದು ಹೇಳ್ಕೊಂಡಿರುವಂಥದ್ದು ಏನಂತಂದರೆ, ಸಿನಿಮಾಗೆ ಯಾವುದೇ ಅಡೆತಡೆ ಆಗಬಾರ್ದು, ಸಿನಿಮಾ ರಿಲೀಸ್ ಆಗಬೇಕು. ನಿರ್ಮಾಪಕರು ಒಂದು ಕೋಟ್ಯಾಂತರ ರೂಪಾಯಿ ಹಣವನ್ನು ಇನ್ವೆಸ್ಟ್ ಮಾಡಿರ್ತಾರೆ. ಸೊ ನಾನು ಕಳೆದ ಬಾರಿ ಕೂಡ ಹೇಳಿದ್ದೆ, ಒಂದು ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಒಂದು ಸಿನಿಮಾಗೆ ಏನಿರುತ್ತೆ, ಸೊ ಒಂದು ಹೂಡಿಕೆ ಮಾಡುವಂಥದ್ದು ತುಂಬಾ ಒಂದು ದೊಡ್ಡ ವಿಚಾರ. ಅದಂತೂ ತುಂಬಾ ದೊಡ್ಡ ಮಟ್ಟದಲ್ಲಿರುತ್ತೆ. ಯಾಕಂದರೆ ಸ್ಟಾರ್ ನಟರನ್ನು ಹಾಕ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಅಂದಾಗ ಕೋಟ್ಯಾಂತರ ರೂಪಾಯಿನ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಅದನ್ನು ಎಷ್ಟು ಕಷ್ಟಪಟ್ಟು ಇನ್ವೆಸ್ಟ್ ಮಾಡಿರ್ತಾರೆ ಅಂದರೆ, ಕೆಲವೊಬ್ಬರು ಕೂಡ ತಮ್ಮ ಬಡ್ಡಿಯಲ್ಲಿ ದುಡ್ಡನ್ನು ತೊಗೊಂಬಂದು ಇನ್ವೆಸ್ಟ್ ಮಾಡಿ ಸಿನಿಮಾದಿಂದ ನಾವೇನಾದ್ರು ಮಾಡಬೇಕು ಅನ್ನೋ ಒಂದು ಇರ್ತಾರೆ. ಸೊ ಈ ರೀತಿ ಇದ್ದಾಗ ನಿರ್ಮಾಪಕರದು ತುಂಬಾ ಒಂದು ಕಷ್ಟ ಇರುತ್ತೆ. ಸೊ ಇದನ್ನು ಡಿ ಬಾಸ್ ಅವರು ಕೂಡ ಹೇಳಿರೋದೇ, ನಿರ್ಮಾಪಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಆ್ಯಂಡ್ ಈ ಒಂದು ಸಿನಿಮಾ ನೋಡೋಕೆ ಯಾರ್ಯಾರು ಕಾಯ್ತಾರೆ ಯಾರಿಗೂ ಕೂಡ ಒಂದು ಡಿಸಪಾಯಿಂಟ್ ಆಗಬಾರ್ದು. ಸೊ ಸಿನಿಮಾಗೆ ಏನೇನು ಆಗಬೇಕು, ಏನೇನು ಪ್ರೋಸೆಸ್ ಆಗಬೇಕು, ಸೊ ಅದಕ್ಕೆಲ್ಲ ನನ್ನ ಸಪೋರ್ಟ್ ಇದೆ ಅಂತ ಹೇಳಿದ್ದಾರೆ. ನಾನು ಕಳೆದ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಡಬ್ಬಿಂಗ್ ಆಗಿದೆಯಲ್ಲ ಅಂತ ತುಂಬ ಜನ ಕೇಳಿದ್ರಿ. ಇನ್ ಕೇಸ್ ಡಬ್ಬಿಂಗ್ ಆಗಿದ್ದರೆ ಸಿನಿಮಾ ಪ್ರೋಸೆಸ್ ಖಂಡಿತವಾಗ್ಲೂ ಸಾಗುತ್ತೆ. ಡಬ್ಬಿಂಗ್ ಏನಾದರೂ ಆಗಿಲ್ಲ, ಇನ್ನು ಕೆಲವೊಂದು ಪೋರ್ಷನ್ಸ್ಗಳು ಇನ್ನೇನೋ ಪೆಂಡಿಂಗ್ ಇದೆ ಅಂತಂದರೆ, ಸೊ ಖಂಡಿತವಾಗ್ಲೂ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದಾಗೇ ಒಂದು ಕೋರ್ಟಲ್ಲಿ ಏನಾದರೂ ಒಂದು ಪರ್ಮಿಷನ್ ತೊಗೊಂಡು ಏನಾದರೂ ಒಂದು ಈ ಒಂದು ಸಿನಿಮಾ ಕಂಪ್ಲೀಟಾಗಿ ಒಂದು ಪ್ರೋಸೆಸ್ ಮುಗಿಸೋಕೆ ಒಂದು ಹೆಲ್ಪನ್ನು ಖಂಡಿತವಾಗ್ಲೂ ಏನಾದರೂ ಮಾಡುವಂಥ ಸಾಧ್ಯತೆಗಳು ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಬಹುಶಃ ಈ ಒಂದು ಡೆವಿಲ್ ಸಿನಿಮಾಗೆ ಯಾರೆಲ್ಲ ಅಭಿಮಾನಿಗಳು ಕಾಯ್ತಿದ್ದಾರೆ, ಸಿನಿ ಪ್ರೇಕ್ಷಕರು ಯಾರು ಕಾಯ್ತಾ ಇದ್ದಾರೆ ಈ ಒಂದು ಸಿನಿಮಾಗೆ, ಆಲ್ಮೋಸ್ಟ್ ಈ ಒಂದು ಮೆಸೇಜ್ ನೋಡಿದ ತಕ್ಷಣ ನನಗನ್ಸಿದ್ದು, ಒಂದು ಕಡೆ ಖಂಡಿತವಾಗ್ಲೂ ಈ ಒಂದು ಸಿನಿಮಾದ ಪ್ರೋಸೆಸ್ ಏನಿದೆ ಕಂಪ್ಲೀಟ್ ಆಗುತ್ತೆ, ಯಾವುದೇ ತೊಂದರೆ ಇಲ್ಲ, ರಿಲೀಸು ಕೂಡ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಬರ್ತಾ ಇದೆ ಈ ಒಂದು ಸಂದೇಶವನ್ನು ನೋಡಿದಾಗ. ಆ್ಯಂಡ್ ಫೈನಲಿ ನನಗನ್ಸಿದ್ದಿಷ್ಟ, ಈ ಒಂದು ಸಿನಿಮಾ ಮೇಲಿರುವಂಥ ಒಂದೇನು ಪ್ರೋಸೆಸ್ ಇದೆ, ಸೊ ಕಂಪ್ಲೀಟ್ ಮಾಡಲಿಕ್ಕೆ ಡಿ ಬಾಸ್ ಅವ್ರಿಗೆ ಎಲ್ಲ ರೀತಿಯಾದಂಥ ನಾನು ಅದಕ್ಕೆ ಆಭಾರಿ ಆಗಿದ್ದೀನಿ. ಆ ಸಿನಿಮಾ ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ, ನಿರ್ಮಾಪಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋದು ಕೂಡ ಅದರಲ್ಲಿ ಮೇನಾಗಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಸಿನಿಮಾ ರೀತಿಯಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ಕೂಡ ಮೆನ್ಷನ್ ಮಾಡಿ, ಇಂತಿ ದಾಸ ಅಂತ ಕೂಡ ಒಂದು ಮೆನ್ಷನ್ ಮಾಡಿದ್ದಾರೆ. ಎಲ್ಲರೂ ಕೂಡ ಆಲ್ಮೋಸ್ಟ್ ಈ ಒಂದು ನೋಡಿರ್ತಾರೆ ಈ ಒಂದು ಮೆಸೇಜನ್ನು. ಸೊ ನಾನು ಹೇಳೋದೇನು ಅಂದರೆ, ಮುಂಬರುವ ದಿನಗಳಲ್ಲಿ ಸಿನಿಮಾ ಟೀಮ್ ಅವರ ಒಂದು ಪ್ರೋಸೆಸಿಂಗ್ ಆಫ್ ರಿಲೀಸಿಂಗ್ ಡೆವಿಲ್ ಸಿನಿಮಾ ಏನಿದೆ, ಸೊ ಯಾವ ರೀತಿ ಒಂದು ಪ್ರೋಸೆಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಈಗ ನಿಂತಿದೆ. ನನಗನ್ಸೋ ಪ್ರಕಾರವಾಗಿ ನೆಕ್ಸ್ಟ್ ವೀಕು ಏನಾದರೂ ಒಂದು ಸಿನಿಮಾ ಟೀಮ್ ಕಡೆಯಿಂದ ಏನಾದರೂ ಒಂದು ಅಪ್ಡೇಟ್ ಬರ್ಬೋದಾ, ಏನು ಕತೆ, ಆ್ಯಂಡ್ ಎಕ್ಸ್ಪೆಕ್ಟ್ ಮಾಡ್ಬೋದಾ, ಸೊ ಕಾದು ನೋಡೋಣ. ಸೊ ಡೆವಿಲ್ಗೆ ಆಲ್ಮೋಸ್ಟ್ ಈಗ ತುಂಬ ದಿನಗಳು ಡಿಲೇ ಆಗಿರೋದ್ರಿಂದ, ಸೊ ಇನ್ನೂ ಡಿಲೇ ಆಗಬಾರ್ದು ಅನ್ನೋ ಒಂದು ಇಚ್ಛೆ ಅಷ್ಟೇ. ಯಾಕೆಂದರೆ ಸಿನಿಮಾಗಳು ಏನು ಮಾಡ್ತಾರೆ, ಸೊ ಆ ಟೈಮಲ್ಲಿ ರಿಲೀಸ್ ಆಗಬೇಕು. ತುಂಬ ತಡ ಆದರೆ ಸಿನಿಮಾ ಒಂದು ರೀತಿಯಲ್ಲಿ ಔಟ್ ಆಫ್ ಡೇಟ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಓವರಾಲ್ ಆಗಿ ಹೇಳಬೇಕು ಅಂತಂದರೆ, ಸಿನಿಮಾಗೆ ಯಾವುದೇ ರೀತಿ ಅಡೆತಡೆ ಆಗೋದಿಲ್ಲ ಅನ್ನೋ ಒಂದು ಕನ್ಫರ್ಮೇಷನ್ ಸಿಕ್ಕಿರುವಂಥದ್ದು. ಸೊ ಮುಂಬರುವ ದಿನಗಳಲ್ಲಿ ಟೀಮಿಂದ ಯಾವ ರೀತಿ ಅಪ್ಡೇಟ್ ಬರುತ್ತೆ, ಪ್ರೊಡಕ್ಷನ್ ಟೀಮ್ ಏನು ಯೋಚನೆ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಒಂದು ಅಪ್ಡೇಟ್ ಬರುತ್ತೆ ಪ್ರೊಡಕ್ಷನ್ ಟೀಮಿಂದ ಅಂತ ನನಗೆ ಅನ್ನಿಸ್ತು. ನಾನು ವೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ, ನಿಮ್ಮ ವಿಚಾರ ಏನು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಕಾಮೆಂಟ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ
ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.